Hello, energetic and enthusiastic students and future chemistry toppers. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to a very special video of experiments. So, experimental chemistry concepts ಯಾವುದೆಲ್ಲ ಅಂತ ಹೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. We are in 4th experiment of chemistry. The syllabus is there for this academic year for both the boards, CBSE ಹಾಗೂ state. ಹೌದಾ? ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಏಮ್ ಏನು ಅಂತ ಹೇಳಿದ್ರೆ ಯು ಆರ್ ಸ್ಟಡಿಂಗ್ ದ ಪ್ರಾಪರ್ಟೀಸ್ ಆಫ್ ಅಸಿಟಿಕ್ ಆಸಿಡ್. ವಿಚ್ ಆರ್ ದ ಪ್ರಾಪರ್ಟೀಸ್? ಓಡರ್ ಅಂದರೆ ಸ್ಮೆಲ್, ಸಾಲ್ಯುಬಿಲಿಟಿ ಇನ್ ವಾಟರ್, ಹೇಗೆ ಅದು ವಾಟರ್ನಲ್ಲಿ ಸಾಲ್ಯುಬಲ್ ಆಗುತ್ತೆ, ಕರಗುತ್ತಾ ಕರಗಲ್ವಾ, ವಿಲ್ ಇಟ್ ಫಾರ್ಮ್ ಪ್ರೆಸಿಪಿಟೇಟ್ ಆರ್ ವಿಲ್ ಇಟ್ ಬಿ ಮಿಸಿಬಲ್ ಆರ್ ಇಮಿಸಿಬಲ್, ಇದನ್ನು ಕಲಿತಾ ಹೋಗ್ತೀರಾ. ಇಫೆಕ್ಟ್ ಆನ್ ಲಿಟ್ಮಸ್ ಪೇಪರ್, ಹೌ ಲಿಟ್ಮಸ್ ಪೇಪರ್ ಚೇಂಜಸ್ ಇಟ್ಸ್ ಕಲರ್ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್ ಅಂತ ಹೇಳಿ, ಫಾಲೋಡ್ ಬೈ ರಿಯಾಕ್ಷನ್ ವಿತ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಒನ್ ಆಸಿಡಿಕ್ ಸಾಲ್ಟ್ ಜೊತೆ ಹೇಗೆ ಒಂದು ವೀಕ್ ಆಸಿಡ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ 3 ಪ್ರಾಪರ್ಟೀಸ್, ಓಡರ್, ಸಾಲ್ಯುಬಿಲಿಟಿ ಆ್ಯಂಡ್ ಇಫೆಕ್ಟ್ ಆನ್ ಲಿಟ್ಮಸ್ ಪೇಪರ್ನ ಈ ಒಂದು ಸ್ಲೈಡ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಹೌ ಡು ಯು ಚೆಕ್ ದ ಓಡರ್? ಒಂದು ಟೆಸ್ಟ್ ಟ್ಯೂಬ್ ತಗೊಂಡು ಲೈಟಾಗಿ ಆಸಿಟಿಕ್ ಆ್ಯಸಿಡ್ನ ತಗೊಳ್ತೀರಾ. ಆಸಿಟಿಕ್ ಆ್ಯಸಿಡ್ನ ನೀವು ತುಂಬ ಚೆನ್ನಾಗಿ ಫೀಲ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ವಿನೇಗರ್ ಬಾಟಲಲ್ಲಿ ಸ್ವಲ್ಪ ವಿನೇಗರ್ ಬಾಟಲ್ದು ಕ್ಯಾಪ್ ಓಪನ್ ಮಾಡಿದ್ರೆ ಸಾಕು, ಅದರಲ್ಲಿ ನಿಮಗೆ 5 to 8% ಅಂದರೆ 100 ml 5 ರಿಂದ 8 ml ಆಫ್ ಆಸಿಟಿಕ್ ಆ್ಯಸಿಡ್, ಮಿಕ್ಕಿದ ವಾಟರ್. ಅಷ್ಟು ಡೈಲ್ಯೂಟ್ ಅದು ಆ್ಯಕ್ಚುಲಿ ಕಾನ್ಸಂಟ್ರೇಟೆಡ್ ಅಲ್ಲ, ಬಟ್ ಸ್ಟಿಲ್ ನೀವು ಅದನ್ನು ಸ್ಮೆಲ್ ತಗೊಳ್ತೀರಾ ಅಂತ ಹೇಳಿದ್ರೆ ತುಂಬ ಹುಳಿ ಹುಳಿ ಆಗಿರುವಂತಹ ಸ್ಮೆಲ್ ಇರುತ್ತೆ ಮತ್ತು ಕಟುವಾದ ವಾಸನೆ ಇರುತ್ತೆ. ಅದನ್ನೇ ನಾವು ಪಂಜೆಂಟ್ ಸ್ಮೆಲ್ ಅಂತ ಹೇಳುವಂಥದ್ದು. ಪಂಜೆಂಟ್ ಸ್ಮೆಲ್ ಅಂತ ಹೇಳಿದ್ರೆ ಕಟುವಾದಂತಹ ವಾಸನೆ, ತುಂಬ ಘಾಟ್ ಹೊಡೆಯುವಂತಹ ಒಂದು ಸ್ಮೆಲ್ ಆಗಿರುತ್ತೆ. ಅದಕ್ಕೆ ಹೇಗೆ ಸ್ಮೆಲ್ ತಗೊಳ್ತೀರಾ? ಸ್ಮಾಲ್ ಅಮೌಂಟ್ ಆಫ್ ವಿನೇಗರ್ ಆರ್ ಆಸಿಟಿಕ್ ಆ್ಯಸಿಡ್ನ ನೀವೊಂದು ಟೆಸ್ಟ್ ಟ್ಯೂಬಿಗೆ ಹಾಕ್ಬಿಟ್ಟು ವೇಫ್ ಮಾಡಿ, ಅಂದರೆ ಆ ಗಾಳಿಯನ್ನು ನಿಮ್ಮ ಮೂಗಿನ ಹತ್ರ ಹೀಗೆ ವೇಫಿಂಗ್ ತಗೊಳ್ಬೇಕು. ನೆವರ್ ಎವರ್ ಸ್ಮೆಲ್ ಎನಿ ಆಫ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಎನಿ ಆಫ್ ದ ಕೆಮಿಕಲ್ ಕಂಪೌಂಡ್ಸ್ ಡೈರೆಕ್ಟ್ಲಿ ಬೈ ಇನ್ಹೇಲಿಂಗ್. ಇನ್ಹೇಲ್ ಮಾಡಬಾರ್ದು, ಕೆಲವೊಂದು ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ವೇಫಿಂಗ್ ಈಸ್ ಆಲ್ವೇಸ್ ಅ ಗುಡ್ ವೇ ಆಫ್ ಪ್ರಾಕ್ಟೀಸಿಂಗ್ to test the odor of different chemical substances. Hope that is clear. So observation ಏನು, ತುಂಬ ಕಟುವಾದ ಸ್ಮೆಲ್ ಆರ್ ಪಂಜೆಂಟ್ ಸ್ಮೆಲ್ ಆಗಿರುತ್ತೆ. ಕೆಲವರು ಹೇಳ್ತಾರೆ ವಿನೇಗರ್ ಲೈಕ್ ಸ್ಮೆಲ್, ಅಂದರೆ ಒಂದು ಇನ್ಫರೆನ್ಸ್ನಲ್ಲಿ ಬರೀತಾರೆ ಅವರು ಹುಳಿ ಸ್ಮೆಲ್, ಸಾರ್ ಸ್ಮೆಲ್. ಬಟ್ ಸಾರ್ ಇಸ್ ಅ ಟೇಸ್ಟ್ ಅಲ್ವಾ, ಅದಕ್ಕೆ ಸ್ಮೆಲ್ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಬಟ್ ಎನಿವೇಸ್ ಇನ್ಫರೆನ್ಸ್ ಏನು, ಇಟ್ ಹ್ಯಾಸ್ ಅನ್ ಇರಿಟೇಟಿಂಗ್ ಪಂಜೆಂಟ್ ಸ್ಮೆಲ್. ಇನ್ಫರೆನ್ಸ್ನಲ್ಲಿ ಅದಕ್ಕೆ ಏನು ಕನ್ಕ್ಲೂಷನ್ ಬರೀತಾರೆ, ಯಾಕೆ ನೀವು ಇಂತಹ ಒಂದು ಅಬ್ಸರ್ವೇಷನ್ ನೋಡ್ತೀರಾ ಅಂತ ಹೇಳೋ ಕನ್ಕ್ಲೂಷನ್. ಆ ಕನ್ಕ್ಲೂಷನಲ್ಲಿ ನೀವು ಬರೆಯುವಂಥದ್ದು ಮತ್ತು ಕೂಡ ಪಂಜೆಂಟ್ ಆಗಿರುವಂತಹ ಇರಿಟೇಟಿಂಗ್ ಸ್ಮೆಲ್ ಆಗಿರುತ್ತೆ, ಕಟುವಾಗಿರುವಂತಹ ಸ್ಮೆಲ್ ಅಂತ ಹೇಳಿ ಅಷ್ಟೇ ಬರೀತೀರ. ಸೊ ದೇರ್ ಇಸ್ ನಥಿಂಗ್ ಮೋರ್ ವಿತ್ ಸ್ಮೆಲ್, ಬಟ್ ಇಫ್ ಯು ವಾಂಟ್ ಟು ಆ್ಯಡ್ ಯು ಕ್ಯಾನ್ ಆ್ಯಡ್ ವಿನೇಗರ್, ವಿನೇಗರ್ ಲೈಕ್ ಸ್ಮೆಲ್. Next, solubility in water. So small amount of water is taken in a test tube and small amount of acidic acid is added. So ನಮ್ಮ ಮಾರ್ಕೆಟ್ನಲ್ಲಿ ವಿನೇಗರ್ ಇರುವಂಥದ್ದೇ is a biggest application of the solubility of acid in water ಅಲ್ವಾ. ಸೊ ಯಾವಾಗ ನಾವು ಆ್ಯಸಿಡನ್ನು ವಾಟರಿಗೆ ಹಾಕಿ ಚೆನ್ನಾಗಿ ಸಾಲ್ಯುಬಲೈಸ್ ಮಾಡ್ತೀವಿ, ವಿ ಗೆಟ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಥರದ ಬೌಂಡ್ರೀಸ್ ಇರಲ್ಲ. ಹೌ ಯು ಮಿಕ್ಸ್ ಆಯಿಲ್ ಆ್ಯಂಡ್ ವಾಟರ್, ವೆನ್ ಯು ಮಿಕ್ಸ್ ಆಯಿಲ್ ಆ್ಯಂಡ್ ವಾಟರ್ ಯು ಸಿ ಅ ಬೌಂಡ್ರಿ ಅಲ್ವಾ, ಆ ಥರದ್ದು ಯಾವುದೂ ಕೂಡ ಇರಲ್ಲ. ಮಿಸಿಬಲ್, ಕಂಪ್ಲೀಟಾಗಿ ಮಿಸಿಬಲ್ ಆಗಿರುತ್ತೆ, ಅಂದರೆ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರುತ್ತೆ, ಸಾಲ್ಯುಬಲೈಸ್ಡ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಆಸಿಟಿಕ್ ಆಸಿಡ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ಸೊ ಈ ಒಂದು ಇನ್ಫರೆನ್ಸ್ ಇಂದ, ಈ ಒಂದು ಅಬ್ಸರ್ವೇಷನ್ ಇಂದ ನಮ್ಗೆ ಏನು ಕ್ಲಿಯರ್ ಆಗುತ್ತೆ, ಅಲ್ಲಿ ಯಾವುದೇ ಥರದ ಬೌಂಡ್ರೀಸ್ ಇರಲ್ಲ. ಸೊ ಆಬ್ವಿಯಸ್ಲಿ ಆಸಿಟಿಕ್ ಆಸಿಡ್ ಡು ನಾಟ್ ಮೇಕ್ ಎನಿ ಬೌಂಡ್ರೀಸ್ ಆ್ಯಂಡ್ ಇಟ್ ಇಸ್ ಕ್ಲಿಯರ್ಲಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ದೆನ್ ಕಮ್ಸ್ ಔಟ್ ಆಫ್ 4 properties we discussed odor, we discussed solubility in water. Next important property, effect on litmus paper. ಲಿಟ್ಮಸ್ ಪೇಪರ್ ಒಂದು ನ್ಯಾಚುರಲಿ ಆಕರಿಂಗ್ ಡೈಯಿಂದ ಮಾಡಲ್ಪಟ್ಟಿರುವಂತಹ ಪೇಪರ್. ಅದು ಇಟ್ ಹ್ಯಾಸ್ 2 ಕಲರ್ಸ್ ಬೇಸಿಕಲಿ, ರೆಡ್ ಆ್ಯಂಡ್ ಬ್ಲೂ. ಮತ್ತು ಯಾವುದೇ ಥರದ ಈ ಆಸಿಡಿಕ್ ಪ್ರಾಪರ್ಟಿ ಅಥವಾ ಬೇಸಿಕ್ ಪ್ರಾಪರ್ಟಿ ಹೊಂದದೇ ಇರುವಂತಹ ಸಬ್ಸ್ಟೆನ್ಸ್ಗಳು ವಿಚ್ ಆರ್ ನ್ಯೂಟ್ರಲ್ ವಿಲ್ ಬಿ ಶೋಯಿಂಗ್ ಪರ್ಪಲ್ ಕಲರ್ ಇನ್ ಲಿಟ್ಮಸ್ ಅಲ್ವಾ. ಸೊ ಹಾಗಾದರೆ ಬೇಸಿಕಲಿ ಲಿಟ್ಮಸ್ ಅಂತ ಹೇಳುವಂಥದ್ದು ಪರ್ಪಲ್ ಕಲರ್ ಡೈ. ಅದು ಟರ್ನ್ಸ್ ಟು ಬ್ಲೂ ಆರ್ ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲೂ, ಡಿಫ್ರೆಂಟ್ ಶೇಡ್ಸ್ ಅಲ್ಲ, ಟರ್ನ್ಸ್ ಟು ಬ್ಲೂ ಆರ್ ಟರ್ನ್ಸ್ ಟು ರೆಡ್ in the presence of basic and acidic substances respectively. ಈಗ
ಇದೇ ಆಸಿಟಿಕ್ ಆಸಿಡ್ ಅನ್ನ ನಾವು ಏನ್ ಮಾಡೋಣ, ಸ್ವಲ್ಪ ಆಸಿಟಿಕ್ ಆಸಿಡ್ ನ ಲಿಟ್ಮಸ್ಗೆ ಡಿಪ್ ಮಾಡಿದಾಗ ಅ ಸ್ಮಾಲ್ ಅಮೌಂಟ್ ಆಫ್ ಆಸಿಟಿಕ್ ಆಸಿಡ್ ಇಸ್ ಟೇಕನ್ ಇನ್ ಅ ಟೆಸ್ಟ್ ಟ್ಯೂಬ್ ಅಂಡ್ ಅ ಸ್ಟ್ರಿಪ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಇಸ್ ಡಿಪ್ಡ್ ಇನ್ ಇಟ್. ಒಂದು ರೆಡ್ ಅನ್ನ ಕೂಡ ನೀವು ಡಿಪ್ ಮಾಡಿ, ಬ್ಲೂ ಅನ್ನ ಕೂಡ ಡಿಪ್ ಮಾಡಿ. ರೆಡ್ ಲಿಟ್ಮಸ್ ಪೇಪರ್ ಶೋಸ್ ನೋ ಕಲರ್ ಚೇಂಜ್. ಯಾವಾಗ ಬ್ಲೂ ಅನ್ನ ಡಿಪ್ ಮಾಡ್ತಿರೋ ಬ್ಲೂ ಚೇಂಜಸ್ ಇನ್ ಟು ರೆಡ್. ಓಕೆ, ಸೊ ಬ್ಲೂ ಲಿಟ್ಮಸ್ ಟರ್ನ್ಸ್ ಇನ್ ಟು ರೆಡ್. ದಟ್ ಇಸ್ ಯೋರ್ ಅಬ್ಸರ್ವೇಷನ್. ಅರ್ಥ ಏನು? ದ ಆಸಿಟಿಕ್ ಆಸಿಡ್ ಇಸ್ ಆಸಿಡಿಕ್ ಇನ್ ನೇಚರ್. ಯಾವಾಗ ಬ್ಲೂ ರೆಡ್ ಆಗುತ್ತೋ ದ ಇನ್ಫರೆನ್ಸ್ ನಲ್ಲಿ ನೀವು ಬರೀತೀರಾ ಆಸಿಟಿಕ್ ಆಸಿಡ್ ಆಸ್ red in nature. So the last property we are discussing in experimental setup, how acetic acid reacts with sodium hydrogen carbonate. Then avagavag barita ide acetic acid anta ಹೇಳ್ತಾ ಇದೆ. ಆಸಿಟಿಕ್ ಆಸಿಡ್ ಅಂತ ಹೇಳಿದಾಗ ಇದಕ್ಕಿರುವಂತಹ ಸಿಸ್ಟಮ್ಯಾಟಿಕ್ ನೇಮ್ ನಿಮಗೆ ಗೊತ್ತಿರಬೇಕು, ಬಿಕಾಸ್ ನಾವ್ ಯು ಆಲ್ರೆಡಿ ಹ್ಯಾವ್ ಲರ್ನ್ ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್. ಸೊ ಸಿಸ್ಟಮ್ಯಾಟಿಕಲಿ ನಾವು ಇದನ್ನ ಎಥನೋಯಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ ಅಲ್ವಾ. ಈಥ್ ಏನ್ ಓಯಿಕ್ ಆಸಿಡ್, ಎಥನೋಯಿಕ್ ಆಸಿಡ್ ಹೀಗೂ ಕೂಡ ಕರಿತೇವೆ. ಫಾರ್ಮುಲಾ ವೈಸ್ ಹೇಗೆ ಬರೀತಾರೆ ಆಸಿಟಿಕ್ ಆಸಿಡ್ ಅನ್ನ? CH3 ಮಿಥೈಲ್ ಗ್ರೂಪ್ ಇರುತ್ತೆ, ಮತ್ತೆ ಆಸಿಡ್ ಫಂಕ್ಷನಲ್ ಗ್ರೂಪ್ C+OH. ಕೆಲವರು ಹೀಗೆ ಬರೀತಾರೆ, ಕೆಲವರು ಇದನ್ನ ಹೀಗೂ ಬರೀತಾರೆ. ಹೇಗೆ? CH3COOH ಅಂತ ಹೇಳಿ ಬರೀತಾರೆ. ಅಥವಾ ಕೆಲವರು ಎರಡು ಕಾರ್ಬನ್ನ ಜೊತೆಗೆ C2 H3+H C2H4 ಆಮೇಲೆ ಮಿಕ್ಕಿದೇನು O2 ಹೀಗೂ ಕೂಡ ಕಟ್ ಶಾರ್ಟ್ ಆಗಿ ಈ ಆಸಿಟಿಕ್ ಆಸಿಡ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈ ಒಂದು ಆಸಿಟಿಕ್ ಆಸಿಡ್ ಹೇಗೆ ಸೋಡಿಯಂ ಬೈಕಾರ್ಬೋನೇಟ್ ಸಾಲ್ಟ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದನ್ನ ನೋಡೋಣ. Okay, so I have written here CH3 C+OH plus this is going to react with yaru NaHCO3 sodium bicarbonate. ಇವಾಗ ಇಲ್ಲಿ ಸೋಡಿಯಂ ಅಂತ ಹೇಳುವಂಥದ್ದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡುತ್ತೆ. ಬೋತ್ ಆರ್ ಪಾಸಿಟಿವ್ಲಿ ಚಾರ್ಜ್, ಬೋತ್ ಆರ್ ಅಯೋನಿಕ್ ಇನ್ ನೇಚರ್. ಸೊ ನಮಗೆ ಸಾಲ್ಟ್ ಸಿಗಬೇಕು. ಒನ್ ಇಸ್ ಆಸಿಡ್, ಓಕೆ, ಒನ್ ಇಸ್ ಆಸಿಡ್, ದ ಸೆಕೆಂಡ್ ಒನ್ ಇಸ್ ಬೇಸ್. ಅಥವಾ ಬೇಸ್ ಅಲ್ಲ, ಇದು ಲಿಟ್ರಲಿ ಇದಕ್ಕೆ ಒಂದು ಬೇಸಿಕ್ ಪ್ರಾಪರ್ಟಿ ಇದೆ, ಹೌದಾ? ಸೊ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ವಿ ಶುಡ್ ಗೆಟ್ ಸಮ್ ಸಾಲ್ಟ್ ಅಂತ ಹೇಳಿ. ಬೇಸ್ ಹೇಳಲ್ಲ, ಬೇಸಿಕ್ ಸಬ್ಸ್ಟೆನ್ಸ್, ಬೇಸಿಕ್ ಸಬ್ಸ್ಟೆನ್ಸ್ ಆಯ್ತಾ. ಈಗ ನಮ್ಗೇನು ಸಿಗಬೇಕು? ಸಾಲ್ಟ್ ಸಿಗ್ಬೇಕಂತ ಹೇಳಿದ್ರೆ ಫಸ್ಟ್ CH3 ಏನು ಮಾಡಲ್ಲ, ಅದು ಹಾಗೆ ಇರುತ್ತೆ. C+ಬಾಂಡ್ ಕೂಡ ಹಾಗೆ ಇರುತ್ತೆ. O ಪಕ್ಕದಲ್ಲಿರುವ H ಜಾಗಕ್ಕೆ ನೀವು ಇವಾಗ ಯಾರನ್ನ ಕಳಿಸ್ತೀರಾ? Na. ಯಾಕೆ ಅಂದ್ರೆ ಈ Oಗೂ Hಗೂ ಇರುವಂತಹ ವೀಕೆಸ್ಟ್ ಬಾಂಡ್ನ ಈಸಿಯಾಗಿ ಬ್ರೇಕ್ ಮಾಡ್ಬೋದು ನೀವು. ಓಕೆ, ನೀವು ಹೈಯರ್ ಕ್ಲಾಸಸ್ ನಲ್ಲಿ ಕಲಿತೀರಾ ಬಿಕಾಸ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಕಾರ್ಬಾಕ್ಸಿಲೇಟ್ ಅಯಾನ್ ಅಂತೆಲ್ಲ ಹೇಳೋದನ್ನ. ಬಟ್ ಇವಾಗ ಸದ್ಯಕ್ಕೆ ನೀವು ಈ ತರ ನೆನ್ಪಿಟ್ಕೊಳ್ಳಿ, ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಇಲ್ಲೂ ಕೂಡ Na ಇಸ್ ಪ್ಲಸ್, O is minus. Excuse me. ಸೊ ಇದಕ್ಕೆ ಏನು ಅಂತ ಹೇಳಿ ಹೆಸರಿಡ್ತೀರಾ? ಫಸ್ಟ್ ಇರೋ ಸೋಡಿಯಂನ ಹಾಗೆ ಕರೀರಿ, ಸೋಡಿಯಂ ಆಯ್ತಾ. ಎರಡು ಕಾರ್ಬನ್ ಇದೆ, ಸೊ ಈಥ್. ಮತ್ತೆ ಇಲ್ಲಿ ಎಸ್ಟರ್ ಗ್ರೂಪ್ ಇದೆ ಅಲ್ವಾ, ಈಥ್ ಏನ್ O8. ಎಸ್ಟರ್ ಗ್ರೂಪ್ ಯಾವಾಗ್ಲೂ ಕೂಡ ಈ ತರ ಇರುತ್ತೆ ನೋಡಿ, C+ಬಾಂಡು O ಇದ್ದು ಇಲ್ಲೊಂದು ಕಾರ್ಬನ್ ಆಟಮ್, ಇಲ್ಲೊಂದು ಕಾರ್ಬನ್ ಆಟಮ್ ಇರುತ್ತೆ. ಸಪೋಸ್ ಇಲ್ಲಿ ಕಾರ್ಬನ್ ಆಟಮ್ ಇಲ್ಲ ಅಂತ ಹೇಳಿದ್ರೆ ನೀವಿಷ್ಟು ಇದೆ ಅಂತ ಹೇಳುವಂಥದ್ದಾದ್ರೆ O8 ಅಂತ ಹೇಳೋದು ಎಸ್ಟರ್ ಗ್ರೂಪ್, ಇದು ಸೆಕೆಂಡ್ರಿ ಸಫಿಕ್ಸ್ ನೇಮ್ ಆಗಿರುತ್ತೆ. ಸೊ ಸೋಡಿಯಂ ಈಥ್ ಏನ್ O8, ಸೋಡಿಯಂ ಎಥನೋವೇಟ್. ಅಥವಾ ಸಿಂಪಲ್ ಆಗಿ ಇದನ್ನ ಹೇಗೆ ಕರಿಬಹುದು? ಸೋಡಿಯಂ ಎಸಿಟೇಟ್. ಎಸಿಟಿಕ್ ಆಸಿಡ್ ಇದು ನೆಗೆಟಿವ್ ಚಾರ್ಜ್ ಅನ್ನ ಎಸಿಟೇಟ್, ಇಷ್ಟು ಕೂಡ ನೆಗೆಟಿವ್ ಚಾರ್ಜ್ ಅಲ್ವಾ, ಇಲ್ಲಿಂದ ಇಲ್ಲಿವರೆಗಿರೋದು ನೆಗೆಟಿವ್ ಪಾರ್ಟ್ ಆಫ್ ದಿ ಆಸಿಟಿಕ್ ಆಸಿಡ್. ಸೊ ಸೋಡಿಯಂ ಎಸಿಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಲುಕ್ ಇನ್ ಟು ದಸ್ ರಿಯಾಕ್ಟೆಂಟ್. CO3 ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ CO2 ಗ್ಯಾಸ್, ಹೌದಾ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಸ್ ಒನ್ ಆಫ್ ದ ಮೇಜರ್ ಟೆಸ್ಟಿಂಗ್ ಬೈ ಪ್ರಾಡಕ್ಟ್ ಆಗಿ. ನಾವು ಒನ್ ಆಕ್ಸಿಜನ್ ಇಸ್ ರಿಮೈನಿಂಗ್. ಎಲ್ಲಿ? ಈ ಒಂದು ಜಾಗದಲ್ಲಿ ಒಂದು ಆಕ್ಸಿಜನ್. ದಟ್ ಆಕ್ಸಿಜನ್ would combine with this hydrogen and as well as this hydrogen, resulting water as one more byproduct. Water as
one more byproduct. So ಯಾವ ಆಸಿಡ್ ಇದು? ethanoic acid or acetic acid. Acetic acid. So ethanoic acid or acetic acid, when these reacting with a basic salt, sodium hydrogen carbonate, we get a salt called sodium ethanoate or sodium acetate along with carbon dioxide and water. ಈಗ ಅದನ್ನ ಹೇಗೆ ಟೆಸ್ಟ್ ಮಾಡ್ತೀರಾ? ಹೇಗೆ ಟೆಸ್ಟ್ ಮಾಡ್ತೀರಾ? ಇವಾಗ ನಮ್ಗೇನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ, ಯು ಆರ್ ಕಲೆಕ್ಟಿಂಗ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ಯು ಪಾಸಿಂಗ್ ದಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇನ್ ಲೈಮ್ ವಾಟರ್. ಲೈಮ್ ವಾಟರ್ ಅಂತ ಹೇಳಿದ್ರೆ ಏನು? CaOH whole twice solution. ಆಯ್ತಾ? ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಾಟ್ ಎವರ್ ಯು ಹ್ಯಾವ್ ಕಲೆಕ್ಟೆಡ್, ಯು ಆರ್ ಪಾಸಿಂಗ್ ದ್ಯಾಟ್ ಗ್ಯಾಸ್ ಇನ್ ಲೈಮ್ ವಾಟರ್. ಸೊ ನೀವು ಲೈಮ್ ವಾಟರ್ಗೆ ಗ್ಯಾಸ್ ಪಾಸ್ ಮಾಡಿದಾಗ ನಿಮ್ಗೇನು ಸಿಗುತ್ತೆ? ಕ್ಯಾಲ್ಶಿಯಂ, ಇಲ್ಲಿ OH ಇದೆ ಅಲ್ವಾ, ದಿಸ್ O goes to CO3, so it becomes CaCO3 plus ಏನು ಉಳಿತು? HHO. H2O will be one of your products. So this is actually a colorless solution. ಯಾವುದು? Lime water is a colorless solution. ಇವಾಗ ಲೈಮ್ ವಾಟರ್ ಏನಾಯ್ತು? ಕಾರ್ಬನ್ ಡೈಆಕ್ಸೈಡ್ ಪಾಸ್ ಆಗಿದ ತಕ್ಷಣ ಮಿಲ್ಕಿ ಕಲರ್ ಆಯ್ತು. ಯಾಕೆ ಮಿಲ್ಕಿ ಕಲರ್ ಆಯ್ತು? ಬಿಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ milky substance, or it is also called as limestone. ಮತ್ತೆ ಕಾಕೋತ್ರಿ ಅಂತೆಲ್ಲ ಹೇಳಬೇಡಿ ಆಯ್ತಾ. ಇದಕ್ಕೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳ್ತಾರೆ, ಕಾಮನ್ ಆಗಿ ಲೈಮ್ ಸ್ಟೋನ್ ಅಂತ ಹೇಳ್ತಾರೆ, ಅಥವಾ ಜಸ್ಟ್ ಮಿಲ್ಕಿ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ. ಕ್ಲಿಯರ್ ಲೈಮ್ ವಾಟರ್ ವಿಲ್ ಚೇಂಜ್ ಇನ್ ಟು ಮಿಲ್ಕಿ ಕಲರ್ CaCO3. ಸೊ ಹೋಪ್ ದ ಎಕ್ಸ್ಪೆರಿಮೆಂಟ್ ಪಾರ್ಟ್ ಇಸ್ ಕ್ಲಿಯರ್. ಹೇಗೆ ನಾವು ಕೊಟ್ಟಿರುವಂತಹ ಒಂದು ಸಾಲ್ಟ್ ಈಸ್ ಆಕ್ಚುಲಿ ಹ್ಯಾವಿಂಗ್ ಕಾರ್ಬೋನೇಟ್ ಅಂತ ಹೇಳಿ ಹೇಗೆ ಟೆಸ್ಟ್ ಮಾಡೋದು? ಕೊಟ್ಟಿರುವ ಸಾಲ್ಟಿಗೆ ನೀವೇನಾದರೂ ಆಸಿಡ್ ಅನ್ನು ಹಾಕಿದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ನೀವೇನಾದರೂ ಲೈಮ್ ವಾಟರ್ಗೆ ಪಾಸ್ ಮಾಡಿದ್ರೆ ಲೈಮ್ ವಾಟರ್ ವಿಲ್ ಟರ್ನ್ ಇಂಟು ಆರ್ ಚೇಂಜಸ್ ಇಂಟು ಮಿಲ್ಕಿ ಸಬ್ಸ್ಟೆನ್ಸ್ ಆರ್ ಲೈಮ್ ಸ್ಟೋನ್. ಸೊ ಲೈಮ್ ವಾಟರ್ನಲ್ಲಿರುವಂತಹ ಒಂದು ಕೆಮಿಕಲ್ಸ್ ರೀಅರೇಂಜ್ ಆಗಿ ಲೈಮ್ ಸ್ಟೋನ್ ಆಗಿ ಫಾರ್ಮ್ ಆಗುತ್ತೆ. ದ್ಯಾಟ್ ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ದಿಸ್ ಇಸ್ ಒನ್ ಆಫ್ ದ ಈ ಟೆಸ್ಟಿಂಗ್ ಫಾರ್ ದಿಸ್ ಆಕ್ಚುಲಿ ಏನು ಹೇಳ್ಬೋದು? ಇಟ್ ಇಸ್ ಅ ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಟೆಸ್ಟ್ ಟು ಟೆಸ್ಟ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತಲೂ ಕೂಡ ಹೇಳ್ಬೋದು. ಸೊ ದ್ಯಾಟ್ಸ್ ಇಟ್ ಅಬೌಟ್ ಅಸಿಟಿಕ್ ಆಸಿಡ್. ಈಗ ಅವ್ರು ಕೇಳ್ತಾರೆ ವಿನೇಗರ್ ಅಂತ ಹೇಳಿದ್ರೆ ಏನು? ವಾಟ್ ಇಸ್ ವಿನೇಗರ್? ವಿನೇಗರ್ ಅಂತ ಹೇಳಿದ್ರೆ ಏನು? 5 to 8% ಆಫ್ acidic acid in water. 5 to 8% of acidic acid in the water is actually called as ಏನು? ವಿನೇಗರ್. ಹೌದಾ? ಸೊ ಮತ್ತೆ ಯಾವುದೆಲ್ಲ ಪಾಸಿಬಿಲಿಟಿ ಇದೆ ಇಲ್ಲಿ ಕ್ವೆಶನ್ಸ್ ಕೇಳುವಂಥದ್ದು? ಬ್ಯಾಲೆನ್ಸ್ ದ ಇಕ್ವೇಶನ್. ದಿಸ್ ಇಕ್ವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡು ಇಕ್ವೇಶನ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಆಸಿಡ್ ಬೇಸ್ ರಿಯಾಕ್ಷನ್ ಬಿಟ್ವೀನ್ lime ನಮ್ಮ basic salt, that is sodium bicarbonate, and acetic acid or ethanoic acid. So you have collected lot of information regarding this experiment ಅಲ್ವಾ? ಸೊ ನಿಮಗೆ ಗೊತ್ತಾಯಿತು ಹೇಗೆ ಅದ್ರದ್ದು ಫಾರ್ಮುಲಾ ಬರೆಯೋದನ್ನ ಬೇರೆ ಬೇರೆ ಥರದಲ್ಲಿ ಹೇಗೆ ಕೇಳ್ತಾರೆ. ಸೊ ನಿಮಗೇನಾದರೂ ಪ್ರಾಕ್ಟಿಕಲ್ ಬೇಸ್ಡ್ ಕ್ವೆಶನ್ಸ್ ಇದಕ್ಕೆ ರಿಲೇಟೆಡ್ ಆಗಿ ಗೊತ್ತಿದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಅದನ್ನು ಕಮೆಂಟ್ ಮೂಲಕ ನಮಗೆಲ್ರಿಗೂ ಕೂಡ ತಿಳಿಸಿ. ಅಂಟಿಲ್ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ವಿಡಿಯೋ. ಬಾಯ್, ಟೇಕ್ ಕೇರ್.